ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಮಶ್ರೂಮ್ ಬಿರಿಯಾನಿನ ಯಾವ ಥರ ಮಾಡೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ಈ ಥರ ಮಾಡಿಕೊಡಿ, ಸೂಪರಾಗಿರುತ್ತೆ. ಅದಕ್ಕೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು ನೋಡೋಣ ಬನ್ನಿ. ನೋಡಿ, ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದೇ ಸರಿ ತೋರಿಸೋಣ ಅಂತ. ಒಂದೊಂದೇ ಸೆಂಟ್ರಲ್ಲಿ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಎಲ್ಲ ಇಟ್ಟಿದ್ದೀನಿ. ತೆಗೆದು ಬನ್ನಿ, ಏನೆಲ್ಲ ಬೇಕು ನೋಡೋಣ. ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ ನೋಡಿ, ಮಶ್ರೂಮ್ ಇಂಗ್ರೀಡಿಯೆಂಟ್ಸು ಏನು ಬೇಕು ಅಂತ ತೋರಿಸ್ತೀನಿ ಈಗ. ಮಸಾಲೆಗೆ ರುಬ್ಬಲಿಕ್ಕೆ ಪುದೀನ, ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸೋಂಪು, ಮೆಣಸು, ತೆಂಗಿನಕಾಯಿ, ಈರುಳ್ಳಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ, ರುಬ್ಕೊಳ್ಳಿಕ್ಕೆ, ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ. ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಪುದೀನ ಎಲೆ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ ಎಲ್ಲ ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊ. ಹಾಗೆ ನೋಡಿ, ಚೆನ್ನಾಗಿ ತೊಳ್ಕೊಂಡು ಮಶ್ರೂಮ್ನ ಬಿಸಿ ನೀರನ್ನ ಚೆನ್ನಾಗಿ ಒಂದು 5 ನಿಮಿಷ ಕಾಯಿಸ್ಕೊಂಡು, ಒಂದು 5 ನಿಮಿಷ ಬಿಸಿನೀರಲ್ಲಿ ನೆನೆಸಿಡಬೇಕು. ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಸತ್ತೋಗುತ್ತೆ. ಅದಕ್ಕೆ ಬಿಸಿನೀರಲ್ಲಿ ಕಂಪಲ್ಸರಿ ಹಾಕಿ. ಮಸಾಲೆ, ಧನಿಯಾ ಪೌಡರು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ. ನಿಮಗೆ ಚಿಲ್ಲಿ ಪೌಡರ್ನ ಹಸಿಮೆಣಸಿನ್ಕಾಯಿ ತೊಗೊಂಡಿರ್ತೀವಿ, ನೋಡ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೇಕಾದ್ರೆ ಸ್ಕಿಪ್ ಮಾಡಿ. ನಾನು 2 ಹಾಕ್ತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಬನ್ನಿ, ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಏನು ಮಸಾಲೆ ಎಲ್ಲ ರುಬ್ಲಿಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂಡು ಇದನ್ನು ರುಬ್ಕೊಬೇಕು. ಇದು ಮಿಕ್ಸಿ ಮಾಡೋಕೆ ಏನು ತುಂಬ ನುಣ್ಣಗೆ ರುಬ್ಬೋದೇನು ಬೇಡ ಗೈಸ್, ತರಿಯಾಗಿ ರುಬ್ಕೋಬೇಕು. ತುಂಬ ಪೇಸ್ಟ್ ಥರ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಈ ಥರ ಇಷ್ಟಾದರೆ ಸಾಕು. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟು ಅದಕ್ಕೆ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ತುಪ್ಪನೂ ಹಾಕ್ಕೊಳ್ಳಿ. ತೆಗೆದಿಟ್ಕೊಂಡಂಥ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1-2 ನಿಮಿಷ ಚೆನ್ನಾಗಿ ಅದು ಫ್ಲೇವರ್ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಟ್ ಮಾಡಿಟ್ಟಿರೋಂಥ ಆನಿಯನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಆನಿಯನ್ ಹಾಕಿದಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಳ್ಳೆ ಮಿಕ್ಸ್ ಮಾಡಿ, ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಇದಕ್ಕೆ ಸ್ವಲ್ಪ ದೂರ ಇದೆ, ವಿಡಿಯೋ ಕಾಣಿಸ್ತಿಲ್ಲ, ಸೊ ಅದಕ್ಕೆ ಹತ್ರ ತಗೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ, ಆಗುವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದ್ರ ಕಲರ್ ಚೇಂಜ್ ಆಗಬೇಕು, ಹಸಿ ಇರಬಾರ್ದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಫ್ರೈ ಆದಮೇಲೆ ತೆಗೆದಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ನೀವು ಇಲ್ಲ ಅಂದರೆ ಮಸಾಲೆ ರುಬ್ಕೋತೀರಲ್ಲ ಆ ಟೈಮಲ್ಲಿ ಶುಂಠಿನೂ ಬೆಳ್ಳುಳ್ಳಿ ಕೂಡ ಆಗಲೇ ರುಬ್ಲಿಕ್ಕೆ ಹಾಕ್ಕೊಬೋದು. ನಾನು ಹಾಕಿಲ್ಲ, ಸೊ ಹೀಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಹೆಂಗೆ ಇಷ್ಟನೋ ಹಾಗೆ ಹಾಕ್ಕೊಳ್ಳಿ. ಈಗಲಾದರೂ ಹಾಕ್ಬೋದು, ಹಾಗಾದರೂ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ, ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಸ್ಮೆಲ್ ಹೋಗೋ ಥರ. ಈಗ ರುಬ್ಬಿಟ್ಟು ಬಿತ್ತಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆಗಳು ಹಾಕಬೇಕಿದ್ರೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಮಸಾಲೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಅದು ಕಲರ್ ಚೇಂಜ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿಕೊಂಡು ಫ್ಲೇಮ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನೋಡಿ, ಎಂಬ ಥರ ಚೆನ್ನಾಗಿ ಆಡಿಸ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ, ಎಣ್ಣೆ ಬಿಡೋ ಥರ ಕುದಿಸ್ಕೊಳ್ಳಿ. ಮತ್ತು ತೆಗೆದಿಟ್ಟುವಂಥ ಮಸಾಲೆ, ಧನಿಯಾ ಪೌಡರು 1 ಟೇಬಲ್ ಸ್ಪೂನು
1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1/2 ಟೇಬಲ್ ಸ್ಪೂನು ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು. ಆಗ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇದೇನು ಮುಂಚೆನೇ ಅಕ್ಕಿ ಮಸಾಲೆ ಹಾಕಿದ್ರೆ ಅದು ನೀರು ಬಿಟ್ಕೊಡುತ್ತೆ, ಚೆನ್ನಾಗಿರಲ್ಲ. ಸಾಲ್ಟ್ ಹಾಕ್ತಾಯಿದ್ದೀನಿ, ಇದಕ್ಕೆ ಎಷ್ಟು ಬೇಕೋ ಟೊಮೆಟೊ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ತಳ ಹಿಡಿದ್ಬಿಡುತ್ತೆ, ನೋಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ತಳ ಹಿಡಿದು ಅದೇನಾದರೂ ಕಪ್ಪು ಆಗಿಬಿಟ್ರೆ ಅದು ಟೇಸ್ಟ್ ಬೇರೆ ಡಿಫ್ರೆಂಟ್ ಟೇಸ್ಟ್ ಆಗ್ಬೋದು. ಅದಕ್ಕೆ ತೊಳೆದಿಟ್ಕೊಂಡಿದ್ನಲ್ಲ ಮಶ್ರೂಮನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮಶ್ರೂಮ್ನ ನಾನು ದೊಡ್ಡ ಕಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ದೊಡ್ಡದಾಗಿರಬೇಕು, ಅದಕ್ಕೆ ದಪ್ಪ ಕಟ್ ಮಾಡಿದ್ದೀನಿ ನಾನು. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ನೋಡಿ ಒಂದೊಳ್ಳೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಅದು ಮಸಾಲೆ ಇಟ್ಕೊಬೇಕು ಅದಕ್ಕೆ ಮಶ್ರೂಮ್ಗೆ. ಆವಾಗ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಚೆನ್ನಾಗಿ ನೋಡಿ ಎಣ್ಣೆ ಆಯಿಲ್ ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಜೊತೆ ಮಶ್ರೂಮ್ನ. ಈಗ ಅಕ್ಕಿನ ಕೂಡ ತೊಳೆದು ನೆನೆಸಿ ಎತ್ತಿಟ್ಟಿದ್ದೆ ನಾನು. ನೋಡಿ ಅಕ್ಕಿನ ತೊಳೆದು ಸ್ಟೈನಾಗಿ ಅಕ್ಕಿ ಇಟ್ಟಿದ್ದೆ, ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೀರು ಹಾಕಿ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಮುಂಚೆನೇ ಹಾಕ್ತೀನಿ. ಯಾಕಂದರೆ ರೈಸ್ನ ಮಸಾಲೆ ಜೊತೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರೈಸ್ ಉದುರಾಗಿ ಕೂಡ ಆಗುತ್ತೆ, ಮಸಾಲೆ ಚೆನ್ನಾಗಿ ಇಟ್ಕೊಳುತ್ತೆ. 1 ನಿಮಿಷ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಮಿಕ್ಸ್ ಮಾಡ್ಕೊಂಡು ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಅಕ್ಕಿ ಎಲ್ಲ ಒಡೆದೋಗಿದ್ದು. ನೆನೆಸಿಟ್ಟಿರ್ತೀವಲ್ಲ, ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆಸಿಟ್ಟಿದ್ದೆ ನಾನು, ಉದುರಾಗುತ್ತೆ. ನೀವು ಜಾಸ್ತಿ ಪ್ರೆಷರ್ ಕೊಟ್ಟು ಮಿಕ್ಸ್ ಮಾಡಿದ್ರೆ ಎಲ್ಲ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ, ರೈಸ್ ಚೆನ್ನಾಗಾಗಲ್ಲ. ಓಕೆನಾ? ನೋಡಿ ನಾನು ಬಿಸಿ ನೀರನ್ನ ಕಾಯಿಸಿಟ್ಟಿದ್ದೆ, ಮಿಕ್ಸಿ ರುಬ್ಬಿದ್ನಲ್ಲ ಅದೇ ಮಿಕ್ಸಿಗೆ ಆ್ಯಡ್ ಮಾಡಿಕೊಂಡು 1 ಗ್ಲಾಸ್ ನೀರು ಹಾಕ್ಕೊತಾಯಿದ್ದೀನಿ. ನೀರನ್ನ ತಣ್ಣೀರು ಹಾಕೋಕೆ ಹೋಗ್ಬಿಟ್ಟು ಗೈಸ್, ನೀರನ್ನ ಯಾವತ್ತೂ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ. ಯಾವುದೇ ಬಾತ್ಗಳಿಗಾದರೂ ಅಷ್ಟೇ. ನಾವು ಬಿಸಿ ತಣ್ಣೀರು ಹಾಕ್ದಾಗ ಏನಾಗುತ್ತೆ ಗೊತ್ತಾ, ನಾವು ಅಕ್ಕಿ ಜೊತೆ ಕುದಿಸಿದಾಗ ಅದು ಅಕ್ಕಿ ಎಲ್ಲ ಒಂಥರ ಆಗ್ಬಿಡುತ್ತೆ, ಬಾತ್ ಚೆನ್ನಾಗಾಗಲ್ಲ. ನೋಡಿ ಕಾಯಿಸಿಟ್ಟಿದ್ದಂಥ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಈ ಗ್ಲಾಸ್ ಅಳತೆಯಲ್ಲಿ ರೈಸ್ನ ತೊಗೊಂಡಿದ್ದೀನಿ ಗೈಸ್. ನೀವು ಯಾವ ಏನು ಅಳತೆಯಲ್ಲಿ ತೊಗೋತೀರೋ ಅದೇ ಅಳತೆಯಲ್ಲಿ ಹಾಕ್ಕೊಳ್ಳಿ ನೀರನ್ನ. ಓಕೆನಾ? ನಾನು ಈ ಗ್ಲಾಸ್ ಅಳತೆಯಲ್ಲಿ ನೀರನ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಾನು ಇದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರೋದು. ಸೊ ಅದಕ್ಕೆ ನೋಡಿ 5 ಗ್ಲಾಸ್ ನೀರು ಆ್ಯಡ್ ಮಾಡಿದೆ. ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸೊ ನಾನು 5 ಗ್ಲಾಸ್ ನೀರು ಹಾಕಿದ್ದೀನಿ. ನಾವು ಯಾವಾಗಲೂ ರೈಸ್ ಮಾಡಬೇಕಿದ್ರೆ 3 ಗ್ಲಾಸ್ ತೊಗೊಂಡ್ರೆ 6 ಗ್ಲಾಸ್ ಹಾಕ್ತೀವಿ. ಆದರೆ ಈ ಬಾತ್ ಮಾಡಬೇಕಿದ್ರೆ ಕಮ್ಮಿ ಹಾಕಬೇಕು, 1 ಗ್ಲಾಸ್ನ ಉದುರಾಗಲಿ ಅಂತ. ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಬಿಸಿ ನೀರು ಹಾಕಿದ್ರೆ ಏನು ಗೊತ್ತಾ, ಬೇಗ ಕುದ್ಬಿಡುತ್ತೆ. ತುಂಬ ಹೊತ್ತೇನು 1 ಮಿನಿಟ್ ಅಷ್ಟು ಬಿಸಿ ಆಲ್ರೆಡಿ ಆಗಿರುತ್ತಲ್ಲ, ಬೇಗ ಕುದ್ದು. ನೋಡಿ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸಾಲ್ಟ್ ಹಾಕಿ ನಿಮಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಮತ್ತೆ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಕ್ಲೋಸ್ ಮಾಡಿದ್ಮೇಲೆ ನಾವು ರೈಸ್ ಆದಮೇಲೆ ಹಾಕ್ಕೊತಿದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. 1 ಮಿನಿಟ್ ಅಷ್ಟೇ. ಈಗ ನಾವು ಕಾಯಿಸಿಟ್ಟಿದ್ವಲ್ಲ, ಕಾಯಿಸಿರೋ ನೀರು ಹಾಕಿರೋದ್ರಿಂದ ಬೇಗ ಕುದ್ಬಿಡುತ್ತೆ. ಕುದಿ ಬರೋಕ್ಕಿಂತ ಮುಂಚೆನೇ ಲಿಡ್ನ ಕ್ಲೋಸ್ ಮಾಡಿಟ್ರೆ ತಳ ಹಿಡ್ಕೊಂಡ್ಬಿಡುತ್ತೆ, ಮಸಾಲೆ ಕೆಳಗೆ ರೈಸ್ ಮೇಲೆ ಆ ಥರ ಆಗಿಬಿಡುತ್ತೆ. ರೈಸ್ಗೆ ನೀಟಾಗಿ ಇಟ್ಕೊಳ್ಳಲ್ಲ. ಈ ಥರ ಕುದಿ ಬಂದಮೇಲೆ ನಾವು ಕ್ಲೋಸ್ ಮಾಡಿದ್ರೆ ನೀಟಾಗಿ ಅನ್ನದ ಜೊತೆ ಎಲ್ಲ ಹೊಂದ್ಕೊಳುತ್ತೆ. ನೋಡಿ ಕುದೀತಿದೆ, ನೋಡಿ ಈ ಥರ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈಸಿ ಈ ರೈಸ್ ಆರಾಮಾಗಿ ಮಾಡ್ಕೊಬೋದು. ನಮ್ಮ ರೆಸ್ಟೋರೆಂಟ್ಗಿಂತ ಚೆನ್ನಾಗಿರುತ್ತೆ ನಾವು ಮಾಡಿದ್ರೆ. ಮನೆಗಳಲ್ಲಿ ನಾವು ಮಾಡಬೇಕು ಅಷ್ಟೇ, ಎಲ್ಲ ಚೆನ್ನಾಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ನ ಹೊಡೆಸ್ಕೋಬೇಕು. ನಾನು ನಮ್ಮ ಕುಕ್ಕರಲ್ಲಿ 2 ವಿಸಿಲ್ ಹೊಡಿಸ್ತೀನಿ. ನೀವು ರೈಸ್ಗೆ ಎಷ್ಟು ವಿಸಿಲ್ ಹೊಡಿಸ್ತೀರಾ ನಿಮ್ಮ ಮನೆಗಳಲ್ಲಿ ಕುಕ್ಕರ್ ಮೇಲೆ ಡಿಪೆಂಡ್, ನೋಡ್ಕೊಂಡು ಹೊಡೆಸ್ಕೊಳ್ಳಿ. ಓಕೆ, ನಾನು 2 ವಿಸಿಲ್ ಹೊಡಿಸ್ತೀನಿ. ನೋಡಿ ಆಗಿದೆ, ಈಗ ವಿಸಿಲ್ ಆಯಿತು. ಕುಕ್ಕರ್ ತಣ್ಣಗಾಗಿದೆ, ಬನ್ನಿ ಓಪನ್ ಮಾಡೋಣ, ಹೇಗಿದೆ ನೋಡೋಣ. ಈಗಾಗಿದೆ, ನನಗೂ ಗೊತ್ತಿಲ್ಲ ಹೆಂಗಿದೆ ಅಂತ. ಮಾಡುವ, ತಣ್ಣಗಾಗಿದೆ. ನೋಡಿ, ವಾವ್ ಸೂಪರಾಗಿದೆ. ಗಮಗಮ ಅಂತ ಸ್ಮೆಲ್ ಬರ್ತಿದೆ ಓಪನ್ ಮಾಡಿದ ತಕ್ಷಣವೇ.
ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಸರ್ ಕೊಟ್ಟು ಮಿಕ್ಸ್ ಮಾಡಬೇಡಿ, ಅನ್ನ ನುಣ್ಣಗಾಗ್ಬಿಡುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ಗೈಸ್. ನೀವೆಲ್ಲ ಯಾವ್ಯಾವ ಥರ ಮಾಡ್ತೀರಾ ನೋಡಿ. ನಾನು ಮಾಡಿರೋ ಥರ ಒಂದ್ಸರಿ ಟ್ರೈ ಮಾಡಿ, ಸೂಪರಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಒಂದು ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಬಂತ, ಹೇಗಿತ್ತು ಅಂತ. ಥ್ಯಾಂಕ್ ಯು ಗೈಸ್, ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊತೇ ವಾಚ್ ಮಾಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಕೆಳಗಿಂದ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಯಿತು ನೋಡಿ. ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡಿ ಗೈಸ್. ಸಕ್ಕತ್ತಾಗಿ ಕಾಣಿಸ್ತಿದೆ, ಸೂಪರಾಗಿರುತ್ತೆ. ಒಂದ್ಸರಿ ಮಾಡಿ ತಿನ್ನಿ, ಹೇಗಿದೆ ಅಂತ ನನಗೂ ಒಂದ್ಸರಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಯಾರೆಲ್ಲ ಚಾನಲ್ ವಾಚ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಬಾಯ್.